ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ನ ಅನುಮತಿಸಬಾರದು ಅಂತ ಹೈಕೋರ್ಟ್ನಲ್ಲಿ ಹೋಗಿ ಇವತ್ತು ವಾದ ಕೂಡ ಮುಂದುವರಿತು. ಸುದೀರ್ಘ 2 ಗಂಟೆಗಳ ವಾದವನ್ನ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಾಘವನ್ ಅವರು ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಮುಖ 3 ವಿಷಯಗಳನ್ನ ಎತ್ತಿ ಹಿಡಿದಿದ್ದಾರೆ. ಮೂಡ ಪ್ರಾಸಿಕ್ಯೂಷನ್ನಲ್ಲಿ ಸಿಎಂಗೆ ಮತ್ತೆ ರಿಲೀಫ್ ಸಿಕ್ಕಿದೆ. ಯಾವ ರೂಪದಲ್ಲಿ ಅಂದ್ರೆ ಸೋಮವಾರಕ್ಕೆ ವಾದವನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಸೆಪ್ಟೆಂಬರ್ 9ಕ್ಕೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಹೈಕೋರ್ಟ್ನಲ್ಲಿಂದು ಸುದೀರ್ಘ ವಾದವನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆಲಿಸಿದ್ರು. 2 ಗಂಟೆಯ ವಾದವನ್ನ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ಮಂಡಿಸಿದ್ದು. ಸೆಪ್ಟೆಂಬರ್ 9ಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ನನ್ನ ವಾದವನ್ನ ಮಾಡ್ತೀನಿ, ಕಾಲಾವಕಾಶ ಕೊಡಿ ಅಂತ ಕೋರಿದ್ರು. ಸೆಪ್ಟೆಂಬರ್ 12ಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದದ ನಂತರದಲ್ಲಿ ನನ್ನ ವಿವರಣೆಗಳನ್ನ ಕೊಡ್ತೀನಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪಿಸಿದ್ರು. ಈ ಕಾರಣದಿಂದಾಗಿ ಸದ್ಯ ಸೆಪ್ಟೆಂಬರ್ 9ಕ್ಕೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಪ್ರಕರಣದಲ್ಲಿ ಸಿಎಂಗೆ ಮಧ್ಯಂತರ ರಕ್ಷಣೆ ಏನಿದೆ ಅದು ಮುಂದುವರಿಕೆಯಾಗಿದೆ. ಈ ಕಾರಣದಿಂದಾಗಿ ಸದ್ಯ ಮತ್ತೆ ತಾತ್ಕಾಲಿಕ ರಿಲೀಫ್ ಮುಂದುವರೆದಿದೆ. ಈ ವಿಚಾರಣೆ ಸಂಪೂರ್ಣ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ರಾಜ್ಯಪಾಲರಿಗೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಜಡ್ಜ್ಮೆಂಟ್ ಹೈಕೋರ್ಟ್ನಲ್ಲಿ ಬರೋವರೆಗೂ ಕೂಡ ಈ ಮಧ್ಯಂತರ ರಿಲೀಫ್ ಏನಿದೆ ಅದು ಮುಖ್ಯಮಂತ್ರಿಗಳಿಗೆ ಮುಂದುವರಿಯುತ್ತೆ. ಈಗ ಅದು ನೆಕ್ಸ್ಟ್ ಸೋಮವಾರಕ್ಕೆ ಹೋಗಿದೆ. ಗಣೇಶ ಗೌರಿ ಹಬ್ಬ ಎಲ್ಲವೂ ಕೂಡ ಬರುತ್ತೆ. ಅದರ ರಿಲೀಫ್ ಸಿಕ್ಕಿದೆ ಅಂತಂದ್ರೂ ಕೂಡ ತಪ್ಪು ಆಗಲ್ಲ. ಸದ್ಯ 9ನೇ ತಾರೀಕು ಎಜಿ ಶಶಿಕಿರಣ್ ಶೆಟ್ಟಿ ಅವರು ತಮ್ಮ ವಾದವನ್ನ ಇಡ್ತಾರೆ. ಆ ನಂತರ ಗುರುವಾರಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ವಿವರಣೆಯನ್ನ ಕೊಡಲಿದ್ದಾರೆ. ಅದೆಲ್ಲದರ ನಂತರದಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಕಾದು ನೋಡಬೇಕು. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ರಾಘವನ್ ಅವರ ವಾದ ಏನಾಗಿತ್ತು? 17ನೇ ಎ ಅಡಿ ತನಿಖೆಗೆ ಸಮಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯ. ಅನುಮತಿ ಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇದಾಗಿ ಅವರು ಪ್ರಸ್ತಾಪಿಸಿದ್ರು. 2004ರಲ್ಲಿ ಸಿದ್ದರಾಮಯ್ಯ ಭಾಮೈದನಿಗೆ ಆಕ್ಷೇಪಾರ್ಹವಾದ ಭೂಮಿಯನ್ನ ಮಾರಾಟ ಮಾಡಲಾಗಿದೆ. ಅಂದ್ರೆ ದೇವರಾಜ್ ಎಂಬ ವ್ಯಕ್ತಿ ಏನು ಭೂಮಿಯನ್ನ ಮಾರಾಟ ಮಾಡಿದ್ದಾರೆ, ಅಸಲಿ ಮಾಲೀಕತ್ವ ಅವರ ಬಳಿ ಇರಲೇ ಇಲ್ಲ. ಅಭಿವೃದ್ಧಿ ಆಗ್ತಿದ್ದ ಭೂಮಿ ಮತ್ತೆ ಕೃಷಿ ಭೂಮಿ ಅಂತ ಇಲ್ಲಿ ತೋರ್ಪಡಿಸಿರೋದು ಕೂಡ ಒಂದು ಅಪರಾಧವಾಗುತ್ತೆ. ಇದನ್ನ ಪರಿವರ್ತನೆ ಮಾಡಲಿಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಣೆಯನ್ನ ರಾಘವನ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ಯಾರು ಈ ಒಂದು ಜಾಗಕ್ಕೆ ಮೂಲ ಮಾಲೀಕರು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ವಿವರಿಸಿದ್ದಾರೆ. ನಿಂಗ ಎಂಬ ವ್ಯಕ್ತಿಗೆ ಜಮೀನನ್ನ ಮಂಜೂರಾತಿ ಆಗಿರುತ್ತೆ. ಆ ನಿಂಗ ಅನ್ನುವಂತಹ ವ್ಯಕ್ತಿ ತನ್ನ 3 ಮಕ್ಕಳಿಗೆ ಈ ಒಂದು ಜಮೀನು ಹೋಗುತ್ತೆ. ಆದರೆ ಆ 3ರಲ್ಲಿ 2 ಮಕ್ಕಳು ಒಬ್ಬ ಮಗನಿಗೆ ಇದನ್ನ ಬರೆದುಕೊಟ್ಟು ನನಗೆ ಇದರ ಹಕ್ಕಿಲ್ಲ ಅಂತ ಅವರು ಬರ್ಕೊಟ್ಟ ನಂತರದಲ್ಲೂ ಕೂಡ ಮತ್ತೊಬ್ಬ ಮಗ ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಬಾಮೈದನಿಗೆ ಮಾರಾಟ ಮಾಡಿರೋದು. ಆ ವ್ಯಕ್ತಿಗೂ ಇದರಲ್ಲಿ ಪಾಲುದಾರಿಕೆ ಇಲ್ಲ, ಮಾಲೀಕತ್ವ ಇಲ್ಲ. ಈ ಕಡೆ ಮಲ್ಲಿಕಾರ್ಜುನಯ್ಯ ಅವರಿಗೂ ಕೂಡ, ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ಮಾಲೀಕತ್ವ ಇಲ್ಲ ಅನ್ನೋದರ ವಾದವನ್ನ ಮಾಡ್ತಾರೆ. ನಿಂಗನಿಗೆ 3 ಮಕ್ಕಳು ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು ಅಂತ. ಈ ಪೈಕಿ ಮಲ್ಲಯ್ಯ ಮತ್ತು ದೇವರಾಜು ತಮ್ಮ ಹಕ್ಕನ್ನ ಮೈಲಾರಪ್ಪ ಅಲ್ಲ ಮೈಲಾರಯ್ಯನಿಗೆ ಕೊಟ್ಟಿದ್ರು. ಸೊ ಆ ಮೈಲಾರಯ್ಯ ಏನಿದ್ದಾರೆ ಅವರು ಈ ಒಂದು ಜಮೀನಿನ ಮೂಲ ಮಾಲೀಕರು. ಆದರೆ ನಂತರದಲ್ಲಿ ಹೇಗೆ ಬದಲಾಗುತ್ತೆ ನೋಡಿ ಅಂತ ವಾದವನ್ನ ಮಂಡಿಸಿದ್ರು. ದೇವರಾಜಿಗೆ ಈ ಜಮೀನಿನ ಮೇಲೆ ಯಾವುದೇ ರೀತಿಯ ಹಕ್ಕಿಲ್ಲ. ಆದರೆ 3 ಎಕರೆಗಿಂತ ಹೆಚ್ಚಿನ ಭೂಮಿ ಸ್ವಾಧೀನವಾದರೆ 4800 ಚದರ ಅಡಿ ಪರಿಹಾರವನ್ನ ಕೊಡಬೇಕಾಗತ್ತೆ. ಅದು ಇರ್ತಕ್ಕಂತಹ ಒಂದು ರೂಲ್. ಆದರೆ ರೂಲ್ಗಳನ್ನು ಉಲ್ಲಂಘನೆ ಮಾಡಿ ಹೇಗೆ ಎಷ್ಟಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನೆಲ್ಲ ಹೊಸದಾಗಿ ನಿಯಮಗಳನ್ನ ಯಾವ ಅವಧಿಯಲ್ಲಿ ಯಾರ ಅಧಿಕಾರದ ಅವಧಿಯಲ್ಲಿ ತರ್ತಾರೆ ಅಂತ ವಿವರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಪ್ರಮುಖ 3 ವಿಷಯಗಳ ಮೇಲೆ ನನ್ನ ಇವತ್ತಿನ ವಾದ ಮಂಡನೆ ಆಗತ್ತೆ ಅಂತ ರಾಘವನ್ ಅವರು ತಮ್ಮ ವಾದವನ್ನ ಆರಂಭ ಮಾಡಿದ್ರು. ಆ 3 ಪ್ರಮುಖ ವಿಷಯಗಳ ಬಗ್ಗೆ ಅವರು ಕೊಟ್ಟಂತಹ ವಿವರಣೆ ಏನು? ಖಂಡಿತವಾಗಿ ದಿವ್ಯ, ಯಾಕೆಂದ್ರೆ ಇವತ್ತಿನ ವಾದದ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನ ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ 1992ರಿಂದ 2024ರ ತನಕ 22-23ರ ತನಕ ನಡೆದಂತ ಘಟನಾವಳಿಗಳೇನಿತ್ತು ಆ ಘಟನಾವಳಿಗಳನ್ನ ಕೂಡ ಸಂಕ್ಷಿಪ್ತವಾಗಿ ಕೋರ್ಟ್ನ ಗಮನಕ್ಕೆ ತರ್ತಾ ಹೋಗ್ತಾರೆ. ಯಾಕೆಂದ್ರೆ ನಿಂಗ ಅವರಿಂದ ದೇವರಾಜ್, ಮೈಲಾರಯ್ಯ ಮತ್ತು ಮಲ್ಲಿಕಾರ್ಜುನ್ ಇವರು ಇಷ್ಟರ ಜನಕ್ಕೆ ವಿಚಾರಗಳು ಮತ್ತು ಭೂಮಿ ಪರಭಾರೆಯಾಗಿದ್ದು ಯಾವ ರೀತಿಯಲ್ಲಿ, ಜೊತೆಗೆ ಅಲ್ಲಿ ಆದಂಥ ಲೋಪಗಳೇನು ಮತ್ತು 2014 ಮತ್ತು 15ರ ಸಂದರ್ಭದಲ್ಲಿ ಅನುಪಾತದ ವಿಚಾರ. ಯಾಕೆಂದರೆ ಮೊದಲು ಮೂಡದ ಅನುಪಾತ ಏನಿತ್ತು
60-40 ಅನುಪಾತ ಇತ್ತು. ಅದಾದ ನಂತರ 2015ರಿಂದ 17ರ ಸಂದರ್ಭದಲ್ಲಿ ಒಂದಷ್ಟು ಮೂಡಾದಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಲಾಗ್ತದೆ. ಮೀಟಿಂಗ್ಗಳನ್ನು ಮಾಡಿ ಆ ಅನುಪಾತವನ್ನು 50-50ಕ್ಕೆ ತರುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಅಲ್ಲಿಯೇ CM ಅವರು ತಮ್ಮ ಅಧಿಕಾರ ದುರುಪಯೋಗವನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಆರೋಪವನ್ನು ಮಾಡ್ತಾ ಹೋಗುವಂಥದ್ದು. ಯಾಕೆಂದರೆ 2004ರಲ್ಲಿ CM ಅವರು ಆಗ ಮಂತ್ರಿ ಆಗಿರ್ತಾರೆ. ಮಂತ್ರಿ ಆಗಿದ್ದಾಗ ಮೈಸೂರಿನ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಆ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ನ ವಿಚಾರ ಮತ್ತು ಈಗಾಗಲೇ ಡೆವಲಪ್ ಆಗಿರುವಂಥ ದೇವನೂರು ಬಡಾವಣೆಯನ್ನು ಮತ್ತೆ ಕೃಷಿ ಭೂಮಿಯಾಗಿ ವರ್ಗಾವಣೆ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಈ ರೀತಿಯ ವಿಚಾರಗಳನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ಆಯಿತು. ಅದಾದ ನಂತರ ಬೆಳವಣಿಗೆಗಳಾಗಿದ್ದು 2017 ಮತ್ತು 2021ರಲ್ಲಿ ಅವರಿಗೆ ಸೈಟ್ ಅಲಾಟ್ಮೆಂಟ್ ಆಗುವಂಥದ್ದು. ಈ ಎಲ್ಲ ವಿಚಾರನೂ ಕೂಡ ಹೇಳೋ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ 3,24,000 ಒಂದು ವ್ಯಾಲ್ಯೂ ಇರುವಂಥ ಜಮೀನೇನಿತ್ತು, ಆ ಜಮೀನಿಗೆ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅದು ಅಭಿವೃದ್ಧಿಗೊಂಡಂಥ ಮತ್ತು ತುಂಬ ಡಿಮ್ಯಾಂಡ್ ಇರುವಂಥ ಜಾಗದಲ್ಲಿ ಲೇಔಟ್ನಲ್ಲಿ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹತ್ತತ್ರ 55-60 ಕೋಟಿಯಷ್ಟು ವ್ಯಾಲ್ಯೂ ಇರುವಂಥ ಸೈಟ್ಗಳನ್ನು ಕೊಟ್ಟಿರುವಂಥದ್ದು. ಅಲ್ಲಿಯೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಇಷ್ಟೆಲ್ಲ ಅನುಮಾನಗಳಿರುವಂಥದ್ದು ತನಿಖೆ ಮೂಲಕವೇ ಬಗೆಹರಿಬೇಕು ಅಂತೇಳಿ ಇವತ್ತು ಕೋರ್ಟ್ನ ಗಮನಕ್ಕೆ ತಂದರು. ಅದಕ್ಕೋಸ್ಕರ ನೀವು ತನಿಖೆಗೆ ಒಂದು ಆದೇಶವನ್ನು ಮಾಡಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಅಂದರೆ ಸುದೀರ್ಘವಾಗಿ 2 ಗಂಟೆಗಳ ಕಾಲ ವಾದವನ್ನು ರಾಘವನ್ ಅವರು ಮಂಡನೆ ಮಾಡಿದ್ರು. ಮತ್ತೆ 9ನೇ ತಾರೀಕು AG ಅವರು ನಾನು ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ, ಅಂದರೆ ಕ್ಯಾಬಿನೆಟ್ ನಿರ್ಧಾರಗಳ ಬಗ್ಗೆ ಮಂಡನೆ ಮಾಡ್ತೀನಿ ಅಂತೇಳಿ ಕಾಲಾವಕಾಶವನ್ನು ಕೇಳಿ 9ನೇ ತಾರೀಕಿಗೆ ಒಂದು ಕಾಲಾವಕಾಶನ ಫಿಕ್ಸನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ 12ನೇ ತಾರೀಕು ಮನು ಸಿಂಘ್ವಿ ಅಂದರೆ CM ಪರ ವಕೀಲರಾದಂಥ ಮನು ಸಿಂಘ್ವಿ ಅವರು ರಿಪ್ಲೈನ ಪ್ರತ್ಯುತ್ತರವನ್ನು ಕೊಡ್ತೀನಿ ಅಂತೇಳಿ ಕೂಡ 12ನೇ ತಾರೀಕಿಗೆ ಫಿಕ್ಸನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿಯ ತನಕ ಕೂಡ CM ಅವ್ರಿಗಿದ್ದಂಥ ಮಧ್ಯಂತರ ರಕ್ಷಣೆ ಏನಿತ್ತು ಆ ರಕ್ಷಣೆ ಮುಂದುವರೆದಿದೆ. ಒಟ್ಟಿನಲ್ಲಿ ಈ ಮೂಡಾದ ವಿಚಾರ ಏನಿತ್ತು, ವಿಚಾರದ ಆಲಾಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲರೂ ಕೂಡ ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನ 9ನೇ ತಾರೀಕಿಗೆ ಮುಂದೂಡಿಕೆಯನ್ನ ಮಾಡಿರುವಂಥದ್ದು. ದಿವ್ಯಾ, ಮತ್ತೊಂದು ಮುರಳಿ, ವಕೀಲರು ರಾಘವನ್ ಅವರು ಹೇಳ್ತಾರೆ, ಅನುಮಾನ ಬಂದಾಗ ದೂರುದಾರರು ದೂರನ್ನ ಕೊಡ್ಲಿಕ್ಕೆ ಬರುತ್ತೆ, ಆದ್ರೆ ದೂರುದಾರರಿಗೆ ಸಾಕ್ಷ್ಯ ಕೊಡಬೇಕು, ದಾಖಲೆಗಳನ್ನ ಒದಗಿಸಬೇಕು ಅನ್ನೋದು ಈ ಕೇಸ್ನಲ್ಲಿ ಆಗ್ತಾ ಇದೆ ಅಂತ. ಅದರ ಹೊರತಾಗಿಯೂ ಕೂಡ ಯಾವ ದಾಖಲೆಗಳನ್ನ ಕೋರ್ಟ್ ಗಮನಕ್ಕೆ ಕೊಟ್ಟಿದ್ದಾರೆ? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಹೇಳ್ತಾ ಹೋಗುವಂಥದ್ದು ಇಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಜೊತೆಗೆ ಪಾರ್ವತಿ ಇವರಿಬ್ಬರು ಮತ್ತೆ ಆ ಜಮೀನನ್ನು ಮಾರಾಟ ಮಾಡುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ಡೆವಲಪ್ ಆಗಿದ್ದಂಥ ಬಡಾವಣೆಯನ್ನು ಮತ್ತೆ ಕೃಷಿ ಭೂಮಿಯಾಗಿ ನೋಟಿಫೈಯನ್ನು ಮಾಡುವಂಥದ್ದು. ಈ ವಿಚಾರಗಳಲ್ಲಿ ಆಗ ಸಾಕಷ್ಟು ಅನುಮಾನಗಳಿತ್ತು. ಅವರ ಕೈವಾಡಗಳಿದೆ, ಅವರ ಲೋಪದೋಷಗಳಿದ್ದಾವೆ. ಅದನ್ನು ಬಿಟ್ಟು ಅದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ CM ಮೇಲೆ ಹೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ CM ಸಿದ್ದರಾಮಯ್ಯ ಅವರ ಪರ ವಕೀಲರು ಒಂದಷ್ಟು ವಾದವನ್ನು ಮಾಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯವು ಕೂಡ ಒಂದು ಸ್ಪಷ್ಟನೆ ಕೇಳಿತ್ತು. ನೀವೆಲ್ಲರೂ ಕೂಡ ಭೂಮಿ ವಿಚಾರಕ್ಕೆ ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಗಳ ಬಗ್ಗೆ, ಅಭಿವೃದ್ಧಿ ಆದಂಥ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀರಿ. CM ಅವರ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಕೇಳಿತ್ತು. ಆ ಸಂದರ್ಭದಲ್ಲಿ ಅದನ್ನ ಕೇಳಿದ ಬಳಿಕ ಇವತ್ತು ವಾದವನ್ನು ಮಂಡನೆ ಮಾಡೋ ಸಂದರ್ಭದಲ್ಲಿ ರಾಘವನ್ ಅವರು ಹೇಳ್ತಾ ಹೋಗ್ತಾರೆ, 2015-17ರ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನ, ಅಂದ್ರೆ ನಡವಳಿಗಳನ್ನ ಬದಲಾವಣೆ ಮಾಡೋಂಥದ್ದು, ಮೀಟಿಂಗ್ಗಳನ್ನ ಮಾಡೋಂಥದ್ದು, 60-40 ಅನುಪಾತವನ್ನ ಮತ್ತೆ 50-50 ಅನುಪಾತಕ್ಕೆ ತರುವಂಥದ್ದು, ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಇದು ಸೂಚನೆಯನ್ನ ಕೊಡ್ತಾ ಹೋಗ್ತದೆ. ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವವನ್ನು ಯಾವ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. 2004ರಲ್ಲಿ ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದಂಥವರು. ಮತ್ತೆ 2015-17ರ ಸಂದರ್ಭದಲ್ಲಿ ಅನುಪಾತ ಬದಲಾವಣೆ ಆದ ಸಂದರ್ಭದಲ್ಲೂ ಕೂಡ ಇವರು ಇದ್ರು. ಯಾವುದಾದ್ರೂ ಒಂದು ಅಕ್ರಮವಾಗಿ ಅಥವಾ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಅವರು ಒಂದು ಆದೇಶವನ್ನು ಮಾಡಬೇಕಾಗಿಲ್ಲ ಅಥವಾ ಒಂದು ಶಿಫಾರಸು ಪತ್ರವನ್ನು ಕೊಡಬೇಕಾದಂಥ ಅನಿವಾರ್ಯತೆಗಳಿಲ್ಲ. ಅವರ ಪ್ರಬಲ ಮತ್ತು ಅವರ ಏನು ವಿಚಾರಗಳಿರ್ತವೆ ಆ ವಿಚಾರಗಳನ್ನು ಯಾವ್ದಾದ್ರು ಅಧಿಕಾರಿ ಮೇಲೆ ಹೇರುವಂಥದ್ದು ಅಥವಾ ಡೈರೆಕ್ಷನ್ಸ್ ಅನ್ನ ಕೊಡುವಂಥದ್ದು, ಈ ರೀತಿ ಸಾಧ್ಯತೆಗಳಿರ್ತವೆ. ಅದರಿಂದನೇ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಆರೋಪವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳುವಂಥದ್ದು, ದೂರುದಾರರು ಒಂದು ಅನುಮಾನ ಬಂದಿದೆ, ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ಆ ದಾಖಲಾತಿಗಳ ಮೇಲೆ ತನಿಖೆ ಮಾಡಿದ್ರೆ ಭ್ರಷ್ಟಾಚಾರ ನಡೆದಿದೆಯಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಹೊರತುಪಡಿಸಿ ದೂರುದಾರರ ಬಳಿಯೇ ಸಾಕ್ಷಿಗಳನ್ನ ಕೊಡಿ ಅಂತ ಹೇಳಿದ್ರೆ ತನಿಖೆ ಇನ್ನೇನಕ್ಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಎತ್ತಿದ್ರು. ಈ ಎಲ್ಲ ವಾದವನ್ನ ಆಲಿಸಿದಂತೆ ನ್ಯಾಯಾಲಯ 9ನೇ ತಾರೀಕಿಗೆ ತಮ್ಮ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.